ನಮಸ್ಕಾರ ಸ್ನೇಹಿತರೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಎಎಐ ಬೃಹತ್ ನೇಮಕಾತಿ 2026 ಪರೀಕ್ಷೆ ಇಲ್ಲದೆ 205 ಹುದ್ದೆಗಳಿಗೆ ನೇರ ಆಯ್ಕೆ ಮತ್ತು 15,000 ಮಾಸಿಕ ಸ್ಟೈಫಂಡ್. ಡಿಗ್ರಿ, ಡಿಪ್ಲೊಮಾ ಹಾಗೂ ITI ಮುಗಿಸಿ ಮನೆಯಲ್ಲಿ ಇರುವವರಿಗೆ ತಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳಲು ಇದೊಂದು ಭರವಸೆಯ ವೇದಿಕೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳ 15,000 ರೂಪಾಯಿ ಸ್ಟೈಫಂಡ್ ನೀಡಲಾಗುತ್ತದೆ. ಈ ಹುದ್ದೆಗಳ ಶೈಕ್ಷಣಿಕ ಅರ್ಹತೆ, ವಯಸ್ಸಿನ ಮಿತಿ, ಆಯ್ಕೆ ಪ್ರಕ್ರಿಯೆ ಹಾಗೂ ಅರ್ಜಿ ಸಲ್ಲಿಸುವ ವಿಧಾನ ಸಂಪೂರ್ಣ ವಿವರಗಳನ್ನು ನಾವು ಕೆಳಗೆ ಸರಳವಾಗಿ ವಿವರಿಸಲಾಗಿದೆ. ಗಮನಿಸಿ, ಈ ನೇಮಕಾತಿಯು ಉತ್ತರ ವಲಯದ ವಿಮಾನ ನಿಲ್ದಾಣಗಳಿಗೆ ಸಂಬಂಧಿಸಿದ್ದು. ದೆಹಲಿ, ಪಂಜಾಬ್, ಹರಿಯಾಣ, ಹಿಮಾಚಲ್ ಪ್ರದೇಶ್, ರಾಜಸ್ಥಾನ್, ಉತ್ತರ ಪ್ರದೇಶ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಚಂಡೀಗಢ, ಉತ್ತರಾಖಂಡ್ ಮತ್ತು ಮಧ್ಯಪ್ರದೇಶ ರಾಜ್ಯಗಳ ನಿವಾಸಿಗಳಿಗೆ ಮಾತ್ರ ಅವಕಾಶವಿರುತ್ತದೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾನ ನೇಮಕಾತಿಯ ಪ್ರಮುಖ ಮುಖ್ಯಾಂಶಗಳು ನೋಡಿ. ನೇಮಕಾತಿ ಸಂಸ್ಥೆ ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಎಎಐ. ಹುದ್ದೆಯ ಹೆಸರು ನೋಡಿ, ಗ್ರಾಜ್ಯುಯೇಟ್, ಡಿಪ್ಲೊಮಾ ಮತ್ತು ITI ಅಪ್ರೆಂಟಿಸ್. ಒಟ್ಟು ಖಾಲಿ ಹುದ್ದೆಗಳು ನೋಡಿ 205. ತರಬೇತಿಯ ಅವಧಿ 1 ವರ್ಷ. ಆಯ್ಕೆ ವಿಧಾನ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲೀಸ್ಟ್ ಪರೀಕ್ಷೆ ಇರುವುದಿಲ್ಲ. ಅರ್ಜಿ ಶುಲ್ಕ ನೋಡಿ ಸಂಪೂರ್ಣ ಉಚಿತವಾಗಿರುತ್ತೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16 ಸೆಪ್ಟೆಂಬರ್ 2026. ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ NATS ಅಥವಾ NAPS ಪೋರ್ಟಲ್ ಮೂಲಕ ನಾವು ಆನ್ಲೈನ್ ಅರ್ಜಿ ಸಲ್ಲಿಸಬಹುದು. ಹುದ್ದೆಗಳ ವಿಂಗಡಣೆ ಹಾಗೂ ಮಾಸಿಕ ಸ್ಟೈಫಂಡ್ಗಳ ವಿವರ. ಒಟ್ಟು 205 ಹುದ್ದೆಗಳನ್ನು ವಿದ್ಯಾರ್ಹತೆ ತಕ್ಕಂತೆ 3 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಯಾವ್ದಾವುದಂದ್ರೆ, ಒಂದೇ ನೋಡಿ, ಗ್ರಾಜ್ಯುಯೇಟ್ ಅಪ್ರೆಂಟಿಸ್ 80 ಹುದ್ದೆಗಳು. ಸ್ಟೈಫಂಡ್ ಪ್ರತಿ ತಿಂಗಳ 15,000 ಇರುತ್ತೆ. ವಿಭಾಗಗಳ ಸಿವಿಲ್ ಇಂಜಿನಿಯರಿಂಗ್ 15, ಎಲೆಕ್ಟ್ರಿಕಲ್ 10, ಎಲೆಕ್ಟ್ರಾನಿಕ್ಸ್ 10, ಕಂಪ್ಯೂಟರ್ ಸೈನ್ಸ್ ಅಥವಾ IT 15, ಏರೋನಾಟಿಕಲ್ 5, ಆರ್ಕಿಟೆಕ್ಚರ್ 5, ಮೆಕ್ಯಾನಿಕಲ್ ಆಟೋಮೊಬೈಲ್ 10 ಹಾಗೂ BCA BCom 10 ಹುದ್ದೆಗಳು ಇರುತ್ತದೆ. ಪಾಯಿಂಟ್ ನಂಬರ್ 2, ಟೆಕ್ನಿಷಿಯನ್ ಡಿಪ್ಲೊಮಾ ಅಪ್ರೆಂಟಿಸ್ 65 ಹುದ್ದೆಗಳು. ಸ್ಟೈಫಂಡ್ ಪ್ರತಿ ತಿಂಗಳು 12,000. ವಿಭಾಗಗಳು ಸಿವಿಲ್ 17, ಎಲೆಕ್ಟ್ರಿಕಲ್ 15, ಎಲೆಕ್ಟ್ರಾನಿಕ್ಸ್ 11, ಕಂಪ್ಯೂಟರ್ ಸೈನ್ಸ್ IT 7, ಏರೋನಾಟಿಕಲ್ 4, ಆರ್ಕಿಟೆಕ್ಚರ್ 5, ಮೆಕ್ಯಾನಿಕಲ್ 6 ಹುದ್ದೆಗಳು. ಮೂರನೇ ಪಾಯಿಂಟ್ ನೋಡಿ, ಟ್ರೇಡ್ ITI ಅಪ್ರೆಂಟಿಸ್ 60 ಹುದ್ದೆಗಳು. ಸ್ಟೈಫಂಡ್ ನೋಡಿ ಪ್ರತಿ ತಿಂಗಳ 9,600 ರೂಪಾಯಿ ಇರುತ್ತೆ. ವಿಭಾಗಗಳು ನೋಡಿ, ಕೋಪಾ ಸ್ಟೆನೋಗ್ರಾಫರ್ 50 ಹಾಗೂ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ 10 ಹುದ್ದೆಗಳು. ಅರ್ಜಿ ಸಲ್ಲಿಸಲು ಬೇಕಾದ ಶೈಕ್ಷಣಿಕ ಅರ್ಹತೆಗಳು ನೋಡಿ, ಗ್ರಾಜ್ಯುಯೇಟ್ ಅಪ್ರೆಂಟಿಸ್ AICTE ಮಾನ್ಯತೆ ಪಡೆದ ಕಾಲೇಜಿನಲ್ಲಿ ಸಂಬಂಧಪಟ್ಟ ವಿಭಾಗದಲ್ಲಿ 4 ವರ್ಷಗಳ ಇಂಜಿನಿಯರಿಂಗ್ ಪದವಿ BE ಅಥವಾ BTech ಅಥವಾ BCA ಅಥವಾ BCom ಪೂರ್ಣಗೊಳಿಸಬೇಕು. ಡಿಪ್ಲೊಮಾ ಅಪ್ರೆಂಟಿಸ್ ಇವರಿಗೆ ನೋಡಿ, ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಸಂಬಂಧಿತ ವಿಷಯಗಳಲ್ಲಿ 3 ವರ್ಷಗಳ ರೆಗ್ಯುಲರ್ ಡಿಪ್ಲೊಮಾ ಮುಗಿಸಿರಬೇಕು. ಮತ್ತು ITI ಅಪ್ರೆಂಟಿಸ್ ನೋಡಿ, NCVT ಅಥವಾ SCVT ಮಾನ್ಯತೆ ಪಡೆದ ಸಂಸ್ಥೆಯಿಂದ ITI ಪ್ರಮಾಣ ಪತ್ರ ಹೊಂದಿರಬೇಕು. ಪ್ರಮುಖ ಷರತ್ತುಗಳು ನೋಡಿ, ಇದರಲ್ಲಿ ಏನಿದೆ ಪ್ರಮುಖ ಷರತ್ತುಗಳು: ಅಭ್ಯರ್ಥಿಗಳು 2024ರಲ್ಲಿ ಅಥವಾ ಅದರ ನಂತರ ತಮ್ಮ ಕೋರ್ಸ್ ಪಾಸ್ ಆಗಿರಬೇಕು. ಅದಕ್ಕೂ ಮುನ್ನ ಪಾಸ್ ಆದವರಿಗೆ ಅವಕಾಶವಿಲ್ಲ. ಹಾಗೆಯೇ ಈ ಹಿಂದೆ 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಅಪ್ರೆಂಟಿಸ್ ತರಬೇತಿ ಅಥವಾ ಕೆಲಸದ ಅನುಭವ ಹೊಂದಿರುವವರು ಅರ್ಜಿ ಹಾಕುವಂತಿಲ್ಲ. ವಯಸ್ಸಿನ ಮಿತಿ ಹಾಗೂ ಸಡಿಲಿಕೆ ನಿಯಮಗಳು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಸೆಪ್ಟೆಂಬರ್ 16, 2026ಕ್ಕೆ ಅನ್ವಯವಾಗುವಂತೆ ಅಭ್ಯರ್ಥಿಗಳಿಗೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಗರಿಷ್ಠ ವಯೋಮಿತಿಯನ್ನು 26 ವರ್ಷಕ್ಕೆ ನಿಗದಿಪಡಿಸಲಾಗಿದೆ. ಕೇಂದ್ರ ಸರ್ಕಾರದ ನಿಯಮಾನುಸಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗ ಹಾಗೂ ವಿಕಲಚೇತನ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ವಿನಾಯಿತಿ ಸಿಗಲಿದೆ. ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ? ಈ ನೇಮಕಾತಿಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲು ಕೇವಲ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ. ಅಭ್ಯರ್ಥಿಗಳು ಡಿಗ್ರಿ, ಡಿಪ್ಲೊಮಾ ಅಥವಾ ITIನಲ್ಲಿ ಗಳಿಸಿರುವ ಅಂಕಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ಮೆರಿಟ್ ಪಟ್ಟಿ ಸಿದ್ಧಪಡಿಸಲಾಗುತ್ತದೆ. ಆಯ್ಕೆಯಾದವರಿಗೆ ಇಮೇಲ್ ಮೂಲಕ ಮಾಹಿತಿ ನೀಡಿ
ದಾಖಲಾತಿ ಪರಿಶೀಲನೆ ಹಾಗೂ ವೈದ್ಯಕೀಯ ಪರೀಕ್ಷೆ ನಡೆಸಿ ತರಬೇತಿಗೆ ನಿಯೋಜನೆ ಮಾಡಲಾಗುತ್ತದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಸರಳ ವಿಧಾನ ನೋಡಿ. ಪಾಯಿಂಟ್ ನಂಬರ್ 1, ಡಿಗ್ರಿ ಮತ್ತು ಡಿಪ್ಲೊಮಾ ಅಭ್ಯರ್ಥಿಗಳಿಗೆ NATS ಪೋರ್ಟಲ್ ಅಧಿಕೃತ, ಇದು ನೋಡಿ ಅಫಿಷಿಯಲ್ ವೆಬ್ಸೈಟ್. ಇದು ಏನಂದರೆ www.nats.education.gov.in ಪೋರ್ಟಲ್ಗೆ ಭೇಟಿ ನೀಡಿ ವಿದ್ಯಾರ್ಥಿ ನೋಂದಣಿ ಅಂದರೆ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಪೂರ್ಣಗೊಳಿಸಿ. ನಿಮ್ಮ APAAR ID ಹಾಗೂ KYC ಪ್ರಕ್ರಿಯೆ ಮುಗಿಸಿ ಪ್ರೊಫೈಲ್ ಅಪ್ಡೇಟ್ ಮಾಡಿ. ಲಾಗಿನ್ ಆದ ನಂತರ ಅಪ್ರೆಂಟಿಸ್ಶಿಪ್ ಆಪರ್ಚುನಿಟೀಸ್ಗೆ ಹೋಗಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ RHQNR ನ್ಯೂ ದಿಲ್ಲಿ ಎಂದು ಸರ್ಚ್ ಮಾಡಿ ಅಪ್ಲೈ ಬಟನ್ ಕ್ಲಿಕ್ ಮಾಡಿ. ಪಾಯಿಂಟ್ ನಂಬರ್ 2 ನೋಡಿ, ITI ಅಭ್ಯರ್ಥಿಗಳಿಗೆ NAPS ಪೋರ್ಟಲ್ ಅಂದರೆ www.apprenticeshipindia.gov.in ಪೋರ್ಟಲ್ನಲ್ಲಿ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಮಾಡಿ ಪ್ರೊಫೈಲ್ 100% ಪೂರ್ಣಗೊಳಿಸಿದ ನಂತರ ಅಪ್ರೆಂಟಿಸ್ಶಿಪ್ ಆಪರ್ಚುನಿಟೀಸ್ನಲ್ಲಿ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಎಂದು ಸರ್ಚ್ ಮಾಡಿ ಅರ್ಜಿ ಸಲ್ಲಿಸಿ. ತೀರ್ಮಾನ: ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದಂತಹ ಪ್ರತಿಷ್ಠಿತ ಕೇಂದ್ರ ಸರ್ಕಾರಿ ಸಂಸ್ಥೆಯಲ್ಲಿ ವೃತ್ತಿ ಬದುಕು ಆರಂಭಿಸುವುದು ನಿಜಕ್ಕೂ ಹೆಮ್ಮೆಯ ವಿಚಾರ. 1 ವರ್ಷದ ಈ ತರಬೇತಿ ನಿಮ್ಮ ರೆಸ್ಯೂಮ್ಗೆ ಬಹುದೊಡ್ಡ ತೂಕ ತಂದುಕೊಡಲಿದೆ. ಪರೀಕ್ಷೆ ಹಾಗೂ ಅರ್ಜಿ ಶುಲ್ಕದ ಹಂಗಿಲ್ಲದೆ ಕೇವಲ ನಿಮ್ಮ ಶೈಕ್ಷಣಿಕ ಸಾಧನೆಯ ಆಧಾರದ ಮೇಲೆ ಕೆಲಸ ಸಿಗುತ್ತಿರುವುದು ಉತ್ತಮ ಬೆಳವಣಿಗೆ. ನಿಗದಿತ ಅರ್ಹತೆ ಹಾಗೂ ಆಯಾ ರಾಜ್ಯಗಳ ನಿವಾಸ ಪ್ರಮಾಣ ಪತ್ರ ಹೊಂದಿರುವವರು ಕೊನೆಯ ದಿನಾಂಕದವರೆಗೆ ಕಾಯದೆ ತಕ್ಷಣವೇ NATS ಅಥವಾ NAPS ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡು ಅರ್ಜಿ ಸಲ್ಲಿಸಿ. ತಮ್ಮ ಉಜ್ವಲ ಭವಿಷ್ಯಕ್ಕೆ ನಮ್ಮದೊಂದು ಶುಭ ಹಾರೈಕೆ. ಅಪ್ಲಿಕೇಶನ್ ಎಂಡ್ ಡೇಟ್ ನೋಡಿ 16ನೇ ಸೆಪ್ಟೆಂಬರ್ 2026 ಇದೆ. ಸೊ ಎಂಪ್ಲಾಯ್ಮೆಂಟ್ ಟೈಪ್ ಬಂದ್ಬಿಟ್ಟು ಇದು ಫುಲ್ ಟೈಮ್. ಸೊ ಇದು ಅಫಿಷಿಯಲ್ ವೆಬ್ಸೈಟ್ ನೋಡಿ ಏನಿದೆ ಅಂದರೆ https://aai.aero. ಸೊ ಇದು ಅಫಿಷಿಯಲ್ ವೆಬ್ಸೈಟ್. ಸೊ ಅಫಿಷಿಯಲ್ ವೆಬ್ಸೈಟ್ ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ಥರ ಬರುತ್ತೆ ನಿಮಗೆ, ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಸೊ ಇದರಲ್ಲಿ ನೀವು ಏನು ಮಾಡಬೇಕಂದ್ರೆ ಸ್ವಲ್ಪ ಕೆಳಗಡೆ ಬಂದರೆ ನಿಮಗೆ ಅದು ಅಪ್ರೆಂಟಿಸ್ ಲಿಂಕ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಆನ್ಲೈನ್ ಅಪ್ಲೈ ಮಾಡ್ಬೋದು. ಓಕೆ, ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಬೆಸ್ಟ್ ಆಫ್ ಲಕ್, ಹ್ಯಾವ್ ಎ ನೈಸ್ ಡೇ.